ಏನಿದು, ಈ ಜಾಗ ಒಂಥರ ಕಾಡಿದ್ದಂಗಿದೆ ಇಲ್ಲ. ನಾನು ಇಷ್ಟು ದಿನ ಆದ್ರೂ ಈ ಜಾಗನೇ ನೋಡಿಲ್ಲಾಗಿತ್ತಿಲ್ಲ. ಇಲ್ಲಿ ನೋಡಿದರೆ ಯಾರೂ ಮನುಷ್ಯರಿಲ್ಲಿ ಇರೋ ಹಾಗೇನೆ ಕಾಣಿಸ್ತಾ ಇಲ್ಲ. ಫುಲ್ಲು ಕಾಡೆಲ್ಲ ಬೆಳೆದ್ಬಿಟ್ಟಿದೆ. ಇದು ಬಿದ್ದೋಗಿರೋ ಮನೆ. ಹುಲ್ಲೆಲ್ಲ ಬೆಳ್ಕೊಂಡ್ಬಿಟ್ಟಿದೆ. ಕಾಲು ಇಡೋಕ್ಕೂ ಕಷ್ಟ ಆಗ್ತಾ ಇದೆ. ಇಲ್ಲಿಗೆ ಯಾಕೆ ಕರೆಸಿದ್ರು ನನ್ನನ್ನು? ನೋಡೋಣ, ಅದು ಎಂಥ ಜಾಗ ಆದರೂ ಪರವಾಗಿಲ್ಲ, ಅವನು ಮಾತ್ರ ಇವತ್ತು ನನ್ನ ಕಣ್ಣಿಗೆ ಬೀಳಲೇಬೇಕು. ನಾನು ಎದುರುಗಡೆ ನಿಂತ್ಕೊಳ್ಳೇಬೇಕು. ಅವನಿಗೆ ಈ ಸಾಗರ್ ಏನು ಅನ್ನೋದನ್ನು ತೋರಿಸೋವರೆಗೂ ನಾನು ಮಾತ್ರ ಇಲ್ಲಿಂದ ಹೋಗೋದಿಲ್ಲ. ಎಷ್ಟೊತ್ತಾಯ್ತು ನಾನು ಬಂದು? ಇನ್ನೂ ಯಾರೂ ಬರ್ತಾನೆ ಇಲ್ಲಲ್ಲ ಇಲ್ಲಿ. ಒಂದು ಕಾಲ್ ಆದರೂ ಮಾಡಿ ನೋಡೋಣ. ಇದೇನಿದು, ಫೋನ್ ಸ್ವಿಚ್ ಆಫ್ ಅಂತ ಬರ್ತಾ ಇದೆ. ಓ ಮೈ ಗಾಡ್. ಹಾಗಿದ್ರೆ ಇವರು ಯಾರೋ ಬೇಕಂತ ನನ್ನನ್ನು ಇಲ್ಲಿಗೆ ಪ್ಲ್ಯಾನ್ ಮಾಡಿ ಕರೆಸಿದ್ದಾರೆ. ಬಟ್ ಇಲ್ಲಿ ಯಾರೂ ಇಲ್ಲ. ಹಾಗಾದರೆ ಇವ್ರ ಉದ್ದೇಶ ಆದರೂ ಏನು? ನನ್ನನ್ನು ಯಾಕೆ ಇಲ್ಲಿ ಕರೆಸಿದ್ದಾರೆ? ಅದು ಒಬ್ಬನೇ ಬಾ ಅಂತ ಬೇರೆ ಹೇಳಿದರು. ಅಲ್ಲ, ಇವ್ರು ಯಾಕೆ ಕರೆಸಿದ್ರೆ ನನ್ನನ್ನು ಇಲ್ಲಿಂದ ಇಲ್ಲಿಗೆ? ಇವ್ರ ಉದ್ದೇಶ ನನಗಂತೂ ಒಂದು ಗೊತ್ತಾಗ್ತಾನೇ ಇಲ್ಲ. ಏನು ತಲೆಯಲ್ಲಿ ಓಡ್ತಾನೂ ಇಲ್ಲ. ಅಂದರೆ ನನ್ನನ್ನು ಇಲ್ಲಿ ಕರೆಸಿ ನೇತ್ರಾನ ಟಾರ್ಗೆಟ್ ಮಾಡಿದಾರ. ಛೇ, ಇದು ನನಗೆ ಯಾಕೆ ಗೊತ್ತಾಗಲಿಲ್ಲ? ಮೊದಲು ನೇತ್ರ ಕಾಲ್ ಮಾಡ್ತೀನಿ. ಕಾಲ್ ರಿಸೀವ್ ಮಾಡು ನೇತ್ರ, ಕಾಲ್ ರಿಸೀವ್ ಮಾಡು. ಇದೇನಿದು, ನೇತ್ರ ಫೋನ್ ಕೂಡ ಸ್ವಿಚ್ ಆಫ್ ಅಂತ ಬರ್ತಾ ಇದೆ. ಇದು ಹೆಂಗೆ ಸಾಧ್ಯ? ನಾನು ಬಂದು ಇನ್ನೂ ಭಾಳ ಹೊತ್ತು ಆಗಿಲ್ಲ. ಇಷ್ಟು ಬೇಗ ನೇತ್ರ ಹೆಂಗೆ ಸ್ವಿಚ್ ಆಫ್ ಮಾಡ್ತಾಳೆ ಫೋನನ್ನು? ನಾನು ಮನೆ ಬಿಟ್ಟು ಒಂದು 15 to 20 ಮಿನಿಟ್ಸ್ ಆಗಿರ್ಬೋದು. ಇಷ್ಟು ಬೇಗ ನೇತ್ರ ಹೆಂಗೆ ಫೋನ್ ಸ್ವಿಚ್ ಆಫ್ ಮಾಡ್ತಾಳೆ? ಅವಳ ಫೋನಲ್ಲಿ ಚಾರ್ಜ್ ಕೂಡ ಇತ್ತು, ಫುಲ್ ಇತ್ತು. ಮೊದಲೇ ಅವಳಿಗೆ ಭಯ ಇತ್ತು ನಾನು ಇಲ್ಲಿಗೆ ಬರೋದು. ನಾನು ಇಷ್ಟು ತನಕ ಆಯಿತು ನಾನು ಇಲ್ಲಿಗೆ ಬಂದು, ಆದರೂ ಒಂದು ಕಾಲ್ ಕೂಡ ಮಾಡಿಲ್ಲ ನೇತ್ರ. ಇಷ್ಟೊತ್ತಿಗೆ ಮಿನಿಮಮ್ ಅಂದರೆ ಒಂದು 4-5 ಸಲ ಆದರೂ ಕಾಲ್ ಮಾಡಿರ್ತಿದ್ದು ನೇತ್ರ, ಎಲ್ಲಿದೆಯಾ ಸಾಗರ್, ಹೇಗಿದೆಯಾ ಅಂತ. ಅಂದಮೇಲೆ ಅವಳು ನನಗೆ ಕಾಲೂ ಮಾಡಿಲ್ಲ. ನಾನು ಕಾಲ್ ಮಾಡಿದರೆ ಸ್ವಿಚ್ ಆಫ್ ಅಂತ ಬರ್ತಾಯಿದೆ. ಓ ಗಾಡ್, ಮೊದಲು ನೇತ್ರ ಹತ್ರ ಹೋಗ್ಬೇಕು. ಛೇ, ಎಂಥ ಕೆಲಸ ಮಾಡಿಬಿಟ್ಟೆ ನಾನು. ಒಬ್ಬನೇ ಬರಬಾರ್ದಿತ್ತು ಇಲ್ಲಿಗೆ. ಇಲ್ಲ, ಮೊದಲು ನೇತ್ರ ಹತ್ರ ಹೋಗ್ತೀನಿ, ಆಮೇಲೆ ಇವ್ರು ಯಾರಂತ ಕಂಡುಹಿಡಿತೀನಿ. ನೇತ್ರ, ನೇತ್ರ, ನೇತ್ರ ಬಾಗಿಲು ತೆಗಿ, ನಾನು ಸಾಗರ್ ಬಂದಿದ್ದೀನಿ. ನೇತ್ರ, ನಾನು ಸಾಗರ್, ಬಾಗಿಲು ತೆಗಿ. ಓಪನ್ ದ ಡೋರ್ ನೇತ್ರ. ಇದೇನಿದು, ಬಾಗಿಲು ಚಿಲ್ಕ ಕೂಡ ಹಾಕಿಲ್ಲಲ್ಲ. ನಾನು ನೇತ್ರಾಗೆ ಚಿಲ್ಕ ಹಾಕು ಅಂತ ಹೇಳಿದ್ದೆ. ಹೋಗುವಾಗ ಅವಳು ಚಿಲ್ಕ ಕೂಡ ಹಾಕೊಂಡಿದ್ಲು, ನಾನೇ ನೋಡಿದ್ದೆ. ನೇತ್ರ, ನೇತ್ರ, ಅಯ್ಯೋ ದೇವ್ರಿ, ಇದೇನಿದು? ನಾನು ಅವನು ಕರ್ಕೊಂಬಂದಿದ್ದಲ್ಲ ಪೈಲ್ವಾನ, ಅವನು ಇಲ್ಲ ರೂಮಲ್ಲಿ. ರೂಮೆಲ್ಲ ಮನೆಯೆಲ್ಲ ನೋಡಿದ್ರು ನೇತ್ರನೂ ಇಲ್ಲ. ಅಯ್ಯೋ ದೇವ್ರಿ, ಏನಾಯ್ತು ಇಲ್ಲಿ? ಅಯ್ಯೋ, ನೇತ್ರನ್ ಬೇರೆ ನಾನು ಒಬ್ಬಳನ್ನೇ ಬಿಟ್ಟು ಹೋಗ್ಬಿಟ್ಟೆ. ಗಾಡ್, ಇವಾಗ ಏನು ಮಾಡೋದು? ಇದೇನಿದು ಪೇಪರ್ ಆ ಕಡೆಯಿಂದ ಬಂತಲ್ಲ? ನೀನು ಇನ್ಮೇಲೆ ಯಾವುದೇ ಕಾರಣಕ್ಕೂ ನೇತ್ರಾನ ನೋಡೋಕ್ಕಾಗಲ್ಲ. ಗುಡ್ ಬಾಯ್ ಸಾಗರ್. ನೇತ್ರ, ನೇತ್ರ, ನನ್ನ ಸಲುವಾಗಿ ನೀನು ತೊಂದರೆಗೆ ಸಿಕ್ಕಾಕ್ಕೊಂಡೆ. ನೀನಿಲ್ಲದೆ ಒಂದು ನಿಮಿಷನೂ ನನ್ನ ಕೈಲಿರೋದಕ್ಕಾಗೋದಿಲ್ಲ ನೇತ್ರ. ನೀ ನನ್ನ ಜೀವ ನೇತ್ರ. ನೀನಿಲ್ಲದೆ ನಾನು ಹೆಂಗಿರಲಿ? ಐ ಲವ್ ಯು ನೇತ್ರ, ಐ ಲವ್ ಯು. ನೇತ್ರ, ನೀನೊಬ್ಬಳನ್ನೇ ಯಾಕೆ ಬಿಟ್ಟು ಹೋದೆ ನಾನು? ಈ ಯಾರು ನೀನು? ಯಾರು? ತಾಕತ್ತಿದ್ರೆ ನನ್ನ ಕಣ್ಣು ಮುಂದೆ ಬಂದು ನಿಂತ್ಕೊಂಡು ಫೈಟ್ ಮಾಡಿ ತೋರಿಸು ನೀನು ಯಾರು ಅಂತ. ಅದನ್ನು ಬಿಟ್ಟು ನನ್ನ ನೇತ್ರ ನೀ ಯಾಕೆ ಕರ್ಕೊಂಡು ಹೋದೆ ನೀನು? ಯಾರು ನೀವೆಲ್ಲ? ಯಾರು? ನಿಮಗೆಲ್ಲ ಏನು ಬೇಕು? ನನ್ನ ನೇತ್ರ ಎಂದಕ್ಕೆ ಕರ್ಕೊಂಡು ಹೋದ್ರಿ ನೀವು? ಯಾರು ನೀವು? ನಿಮಗೆ ತಾಕತ್ತಿದ್ರೆ ನನ್ನ ಕಣ್ಣು ಮುಂದೆ ಬಂದು ಫೈಟ್ ಮಾಡಿರಿ. ಅದನ್ನು ಬಿಟ್ಟು ಬೆನ್ನಿಗೆ ಚೂರಿ ಯಾಕೆ ಹಾಕ್ತೀರಾ? ನೇತ್ರ, ನನ್ನ ನೇತ್ರನೇ ಬಿಟ್ಟು ಬಿಡಿ. ನನ್ನ ನೇತ್ರ ನನಗೆ ಬೇಕು. ಎಲ್ಲಿದೆಯಾ ನೇತ್ರ? ನಾನು ಇದನ್ನು ಹೆಂಗೆ ಹುಡುಕ್ಲಿ? ಎಲ್ಲಿ ಅಂತ ಹುಡುಕ್ಲಿ? ಏನು ಮಾಡಲಿ ನಾನಿವಾಗ? ನೇತ್ರ, ನೀನು ಹೆದರ್ಕೋಬೇಡ. ನನ್ನ ಪ್ರಾಣ ಒತ್ತೆ ಇಟ್ಟಾದರೂ ಪರವಾಗಿಲ್ಲ, ನಾನು ನಿನ್ನನ್ನು ಹುಡುಕ್ತೀನಿ. ನಿನ್ನನ್ನು ಕಾಪಾಡ್ತೀನಿ. ನಿನ್ನ ತಂಟೆಗೆ ಬಂದಿರೋ ನನ್ನ ಮಾತ್ರ ನಾನು ಸುಮ್ಮನೆ ಬಿಡೋದಿಲ್ಲ. ಇದರಲ್ಲಿ ನಿಮಗೆ ನನ್ನ ನೇತ್ರನ ಕರ್ಕೊಂಡೋಗಿರಲ್ಲ ನೀವು, ಮಾಡ್ತೀನಿ ನಿಮಗೆ. ಇನ್ನು ಮೇಲೆ ನಿಮ್ಮ ಜೀವನದಲ್ಲಿ ಯಾವ ಹುಡುಗಿ ತಂಟೆಗೂ ಹೋಗಿರಬಾರ್ದು, ನನ್ನ ಹೊಲದ ತಂಟೆಗೂ ಬಂದಿರಬಾರ್ದು ನೀವು. ಹಂಗೆ ಮಾಡ್ತೀನಿ ನಿಮ್ಮನ್ನು. ಹಲೋ ಬರೋ ಬಜ್ಜರ, ಎಲ್ಲದ್ರಿ ನೀವು? ಇಲ್ಲ, ನೀವಿದ್ರೆಲ್ಲ ಬುದ್ಧಾರ, ಆ ಕಡೆನ ಬರಾಕಂತಿದ್ದೆ. ಎದಕ್ಕೆ ರೀ? ಹೌದಾ? ಹಾಗಾದರೆ ಬೇಗ ಬರ್ರಿ, ನಿಮ್ಮ ಜೊತೆ ಒಂದು ಸ್ವಲ್ಪ ಮಾತಾಡೋದಿದೆ. ಸರಿ ಆಯ್ತು ರೀ ಬುದ್ಧಾರ. ಬುದ್ಧಾರ, ಯಾಕ್ರಿ ಎಷ್ಟು ಕೋಪ ಮಾಡ್ಕೊಂಡಿರಲ್ಲ? ಎದಕ್ಕೆ ಇಷ್ಟು ಸಿಟ್ಟನಾಗತ್ತೀರಿ? ಏನಾತ್ರಿ? ಅದು ನೇತ್ರಾನ ಅವ್ರು ಕರ್ಕೊಂಡು ಹೋಗಿಬಿಟ್ಟಿದ್ದಾರೆ. ಎಲ್ಲಿ ಕರ್ಕೊಂಡು ಹೋಗಿದ್ದಾರೆ ಅಂತಲೂ ನನಗೆ ಗೊತ್ತಿಲ್ಲ. ಈ ಥರ ನಂಗೆ ಕಾಲ್ ಮಾಡಿದ್ರು, ಈ ಜಾಗ ಬಾ ಅಂತ. ನಾನು ಅಲ್ಲಿ ಹೋಗಿ ಬರೋಷ್ಟರಲ್ಲೇ ನೇತ್ರಾನ ಅವ್ರು ಕರ್ಕೊಂಡು ಹೋಗಿಬಿಟ್ಟಿದ್ದಾರೆ. ಅದಕ್ಕೆ ಅವ್ರದ್ದು ಜಾಗ ಎಲ್ಲೆಲ್ಲಿದೆ, ಅವ್ರ ಹೊಲ ಎಲ್ಲೆಲ್ಲಿದೆ ಅಂತ ನನಗೆ ತೋರಿಸ್ರಿ. ನಾನು ಆದಷ್ಟು ಬೇಗ ನನ್ನ ನೇತ್ರಾನ ಹುಡುಕಬೇಕು.
ಏನು ಹೇಳಕೊಂತೀರಿ ಬುದ್ಧಿಯರ ನೀವು? ನೇತ್ರವನ್ನು ಅವ್ರು ಕರ್ಕೊಂಡು ಹೋದ್ರಾ? ಅಯ್ಯೋ ದೇವ್ರೆ, ಬುದ್ಧಿಯರ ಅವ್ರು ಮೊದಲ ಮಂದಿ ಸರಿ ಇಲ್ಲ ರೀ ಬುದ್ಧಿಯರ. ನಾನು ನಿಮ್ಗೆ ಅದಕ್ಕೆ ಅಂದೆ ಪೊಲೀಸರನ್ನಾರು ಯಾರನ್ನಾರು ಕರ್ಕೊಂಬರೋಣ, ನೀವು ಒಬ್ಬರೇ ಬ್ಯಾಡ್ರಿ ಅವ್ರನ್ನ ಎದುರು ಹಾಕೊಳ್ಳೋದು ಅಂತ ಅಂದೆ ಬುದ್ಧಿಯರ. ನೀವು ನೋಡಿದ್ರೆ ಕೇಳಿಲ್ಲ. ಅಯ್ಯೋ ದೇವ್ರೆ, ಮೊದಲ ಕೊಲೆಗಡಕರು ರೀ ಬುದ್ಧಿಯರ ಅವರು. ನೇತ್ರ ಏನಾರ ಮಾಡಿಬಿಟ್ರೆ ಇಲ್ಲ, ಅವ್ರು ಯಾವುದೇ ಕಾರಣಕ್ಕೂ ನೇತ್ರನ ಮೇಲೆ ಒಂದೇ ಒಂದು ಸಣ್ಣ ಏಟು ಅವ್ರು ಹಾಕೋಗಿಲ್ಲ. ಅಷ್ಟೊತ್ತಿಗೆ ನಾನು ಅವಳನ್ನು ಹುಡುಕಬೇಕು. ನಾನು ಮಾತ್ರ ನನ್ನ ನೇತ್ರಾಗ ಏನೂ ಆಗೋದಕ್ಕೆ ಬಿಡೋದಿಲ್ಲ. ಅಜ್ಜರ ಮೊದಲು ನಂಗೆ ಅವ್ರವ್ರ ಜಾಗ ಯಾವುದಂತ ಹೇಳ್ರಿ, ನಾನು ಅಲ್ಲಿಗೆ ಹೋಗ್ತೀನಿ. ಇಲ್ಲಿ ಟೈಮ್ ವೇಸ್ಟ್ ಮಾಡ್ಕೊಂಡು ಕೂತ್ಕೊಳಕ್ಕೆ ನಂಗೆ ಆಗಲ್ಲ ಇವಾಗ. ಬೇಗ ಹೇಳಿ ಬುದ್ಧಿಯರ. ಇದಿಷ್ಟು ನೋಡ್ರಿ ಅವ್ರದ್ದು ಜಾಗ. ಅವ್ರು ಭಾಳ ಅಲ್ಲಿ ಇರೋದ್ರಿ. ಇವಿಷ್ಟು ಜಾಗದಲ್ಲಿ ಎಲ್ಲರೂ ಒಂದು ಕಡೆ ನೇತ್ರವನ್ನು ಮುಚ್ಚಿಟ್ಟಿರ್ತಾರೆ. ಅದು ಮಾತ್ರ ನಿಜ ಐತ್ರಿ ಬುದ್ಧಿಯರ. ನಡೀರಿ, ನಾನು ಬರ್ತೀನಿ ನಿಮ್ಮ ಜೊತೆ. ಬೇಡ ರೀ ಅಜ್ಜರ, ನಾನೊಬ್ಬನೇ ಹೋಗ್ತೀನಿ. ಇದು ನನ್ನ ಮತ್ತು ಅವ್ರ ಮಧ್ಯೆ ಇರೋದು ಜಗಳ. ಇದ್ರ ಮಧ್ಯೆ ಯಾರು ಬರೋದು ನನಗಿಷ್ಟ ಇಲ್ಲ. ನೀವು ಇಲ್ಲೇ ಇರ್ರಿ. ನೇತ್ರನ ಬಗ್ಗೆ ಏನೇ ಒಂದು ಸಣ್ಣ ವಿಷಯ ನಿಮ್ಗೆ ಗೊತ್ತಾದ್ರೂ ನನಗೆ ಇಮ್ಮಿಡಿಯೇಟಾಗಿ ಕಾಲ್ ಮಾಡಿ ಹೇಳಿ, ಸರಿನಾ? ಬುದ್ಧಿಯರ, ಮತ್ತೆ ನೀವು ತೊಂದರೆದಾಗ ಸಿಕ್ಕಾಕೊಂಡೀರಿ. ಬ್ಯಾಡ್ರಿ ಬುದ್ಧಿಯರ, ಹೇಳಿದಷ್ಟು ಕೇಳ್ರಿ. ನಾನು ಬರ್ತೀನಿ ರೀ. ಬೇಡ, ನಾ ಹೇಳಿದಷ್ಟೇ ಕೇಳಿ ನೀವು. ಬೇಡ, ನೇತ್ರನ ನಾನೇ ಹುಡುಕ್ತೀನಿ, ನಾನೇ ಕರ್ಕೊಂಡು ಬರ್ತೀನಿ. ಅವರನ್ನು ಮಾತ್ರ ಸುಮ್ಮನೆ ಬಿಡೋದಿಲ್ಲ. ಅಯ್ಯೋ ದೇವ್ರಿ, ಇದನ್ನು ಎಲ್ಲಿ ಹೋಗಿ ಮುಟ್ಟುತ್ತಪ್ಪ. ಇವರು ನನ್ನ ಮಾತನ್ನು ಕೇಳ್ತಾನೆ ಇಲ್ಲ. ದೊಡ್ಡ ಬುದ್ಧಿಯರಿಗೆ ಹೇಳೋಣ ಅಂದರೆ ಹೇಳಬೇಡ ಅಂತ ಮುಂಚೆನೇ ಹೇಳಿಬಿಟ್ಟಾರೆ ನನಗೆ. ದೇವ್ರಿ, ಹೀಗಾದರೂ ಮಾಡಿ ಇವರಿಬ್ಬರನ್ನು ಕಾಪಾಡಪ್ಪ. ಅಯ್ಯೋ ದೇವ್ರಿ, ಇನ್ನೂ ಏನೇನು ತೊಂದರೆ ಕಾದಿದ್ದೀನೋ ಏನೋ ಇವರಿಗೆ. ನಾನು ಬರ್ತೀನಂದ್ರೆ ನನ್ನನ್ನು ಕರ್ಕೊಂಡು ಹೋಗಲಿಲ್ಲ. ಛೇ, ಇವಾಗ ಏನು ಮಾಡೋದಪ್ಪ? ಇಲ್ಲ, ಹಿಂಗೆ ಸುಮ್ಮನೆ ಕೂತಂದ್ರೆ ಆಗೋದಿಲ್ಲ. ನಾನು ಏನಾರ ಮಾಡಬೇಕು. ಪಾಪ ಬುದ್ಧಿಯರೊಬ್ಬರಿಗೆ ಕಷ್ಟ ಕೊಡೋದು ಬೇಡ. ಲಕ್ಷ್ಮಕ್ಕ, ಯಾಕ ಮುಖ ಸಪ್ಪಗೆ ಮಾಡ್ಕೊಂಡು ಕೂತ್ಕೊಂಡಿಲ್ಲ? ಏನಾಯ್ತು? ಆರಾಮದಿಲ್ಲ? ನಾನು ಆರಾಮದಿನ ಪಂಚವ. ಎದಕ್ಕೆ ಮುಂಜಾನೆಯಿಂದ ಮನಸ್ಸು ಸರಿ ಇಲ್ಲದಂಗೆ ಆಗ್ಬಿಟ್ಟೈತಿ. ನೇತ್ರ ಮನೆ ಬಿಟ್ಟು ಹೋದಾಗಿಂದನು ಯಾಕೋ ಏನೋ ತೊಂದರೆ ಆಗುತ್ತೋ ಏನೋ ಅಂತ ಅನ್ಸಾಗೊಂಡ್ಬಿಟ್ಟೈತಿ ನನಗೆ. ಯಾಕೆ ನಮ್ಮ ಮನಸ್ಸಿಗೆ ನೆಮ್ಮದಿನೇ ಇಲ್ಲದಂಗೆ ಆಗ್ಬಿಟ್ಟೈತಿ. ಲಕ್ಷ್ಮಕ್ಕ, ಯಾಕಂಗೆ ಬೇಸರ ಮಾಡ್ಕೋತಿದ್ದೆ? ನೇತ್ರವಾಗ ಒಂದು ಫೋನ್ ಹಚ್ಚಿ ಮಾತಾಡ್ಬಿಟ್ರೆ ಆಗೋತು. ಫೋನ್ ಹಚ್ಚಿದ್ದೆ, ಯಾಕನ ಸ್ವಿಚ್ ಆಫ್ ಅಂತ ಬಂತಪ್ಪ. ಅದಕ್ಕೆ ಎದಕ್ಕನ ನಂದು ಬಲಗಣ್ಣು ಬೇರೆ ಹಾರ್ಕೊಳಕ್ಕೆ ಕುಂತ್ಬಿಟ್ಟೈತಿ ಒಂದೇ ಸಮನ ಮುಂಜಾನೆಯಿಂದ. ಎಲ್ಲಿ ಏನು ತೊಂದರೆ ಆಗುತ್ತೋ ಏನು ನೇತ್ರವಂತ ಭಯ ಆಗಕ್ಕೆ ಕುಂತ್ಬಿಟ್ಟೈತಿ ನನಗೆ. ಅದು ಅಲ್ಲ, ಹುಡುಗಿ 2 ದಿನ ಮನೆಗೆ ಬೇರೆ ಬರಲ್ಲ ಅಂದೈತಿ. ಏನಾಗುತ್ತೋ ಏನು ಅಂತ ಸಮಾಧಾನನ ಆಗವಲ್ದಿಲ್ಲ ಪಂಚಿ ಮನಸ್ಸಿಗೆ. ಲಕ್ಷ್ಮಕ್ಕ, ಎದಕ್ಕೆ ಬೇಸರ ಮಾಡ್ಕೋತಿದ್ದಿ? ನೇತ್ರ ಒಬ್ಬಕ್ಕೆ ಹೋಗೋಣ. ಸಾಗರಪ್ಪನೂ ಅದಾನಿಲ್ಲ, ನಿಂಗೆ ಗೊತ್ತೈತಿಲ್ಲ. ಸಾಗರಪ್ಪ ನೇತ್ರವನ್ನು ಯಾವ ತೊಂದರೆ ಆಗೋದಕ್ಕೂ ಬಿಡೋಂಗಿಲ್ಲ. ಏನು ನೆಟ್ವರ್ಕ್ ಇಲ್ಲದೆ ಇರ್ಬೋದು, ಎಲ್ಲರೂ ಹೊರಗಡೆ ಹೋಗಿರ್ತಾರಲ್ಲ, ಅಲ್ಲಿ ನೆಟ್ವರ್ಕ್ ಇಲ್ಲದೆ ಇರ್ಬೋದು, ಇಲ್ಲಾಂದ್ರೆ ಚಾರ್ಜ್ ಏನಾದರೂ ಖಾಲಿ ಆಗಿರ್ಬೋದು. ಅಷ್ಟೇ, ನೀನು ಯಾಕೆ ಅಷ್ಟು ಬೇಸರ ಮಾಡ್ಕೋತಿದ್ದಿ? ನೇತ್ರವ ಆರಾಮಿರ್ತಾಳೆ, ಏನೂ ಆಗಂಗಿಲ್ಲ ನೇತ್ರವ, ಸರಿನಾ? ನೀನು ಬೇಸರ ಮಾಡ್ಕೊಂಡು ಕೂತ್ಕೋಬೇಡ. ಅಷ್ಟಾಗೋದಿಲ್ಲ ಪಂಚವ. ಹಂಗಂದ್ರೆ ನೇತ್ರವಾಗಿ ಏನೂ ಆಗಿರಲ್ಲ, ಆಕೆ ಆರಾಮಿರ್ತಾಳಲ್ಲ. ಹ್ಞೂ ಲಕ್ಷ್ಮಕ್ಕ, ಏನೂ ಆಗಲ್ಲ. ನೇತ್ರವ ಆರಾಮಿರ್ತಾಳೆ. ಸಾಗರಪ್ಪ ಇಲ್ಲನ? ಅವ್ರ ಆಫೀಸ್ನಾಗ ಎಲ್ಲರೂ ಇರ್ತಾರೆ. ಅಂತ ಬರೀ ಒಮ್ಮಿಗೆ ಏನಾಕೈತೆ ನಮ್ಮ ನೇತ್ರವಾಗ. ಆಕೆ ಏನೇ ಇದ್ರೂ ಫೋನ್ ಹಚ್ತಾಳೆ. ಆಕೆನೇ ಹೇಳಿಲ್ಲ, ಒಂದೊಂದು ಸಲ ನಾವು ಹೊರಗಡೆ ಹೋದಾಗ ನೆಟ್ವರ್ಕ್ ಇರೋಂಗಿಲ್ಲ, ಇಲ್ಲಾಂದರೆ ಚಾರ್ಜ್ ಇರೋಂಗಿಲ್ಲ. ಅದಕ್ಕೆ ಫೋನ್ ಹಚ್ಚೋದೊಂದು ಸ್ವಲ್ಪ ಲೇಟ್ ಆಗಿರ್ತೈತಿ. ನೀವೇನೋ ಚಿಂತೆ ಮಾಡಬೇಡ್ರಿ ಅಂತ ಹೇಳಲಿಲ್ಲ. ಮತ್ತು ನೀನು ನೋಡಿದ್ರೆ ಹಿಂಗೆ ಚಿಂತೆ ಮಾಡ್ಕೊತ ಕೂತ್ಕೊಂಡಿದ್ದೆ. ಈ ವಿಷಯ ನೇತ್ರವು ಗೊತ್ತಾದ್ರೆ ಅಷ್ಟೇ, ಆಕೆನೂ ಬೇಸರ ಮಾಡ್ಕೊಂಡು ಕೂತ್ಕೊಂಡ್ಬಿಡ್ತಾಳೆ. ಅಷ್ಟ ಆದ್ರೆ ಸಾಕವ. ಯಾಕನು ಒಂಥರ ಮನಸ್ಸಿಗೆ ಬೇಸರ ಆದಂಗೆ ಆಗ್ಬಿಟ್ಟಿದ್ಲಿ. ಅದಕ್ಕೆ ನೇತ್ರವು ಬೇರೆ ಇಲ್ಲಲ್ಲ ಮನ್ಯಾಗ. ಅದಕ್ಕೆ ಒಂದು ಸ್ವಲ್ಪ ಚಿಂತೆ ಆದಂಗೆ ಕೂತ್ಕೊಂಡಿದ್ದೆ. ಈಗ ನಿನ್ನ ಮಾತು ಕೇಳಿದೆಲ್ಲ ಏನೋ ಸ್ವಲ್ಪ ಸಮಾಧಾನ ಆದಂಗೆ ಅಥವಾ ಏನೋ ಅದನ್ನ ನಮ್ಮ ನೇತ್ರವು ಆರಾಮಾಗಿ ಹೋಗಿ ಆರಾಮಾಗಿ ಮನೆಗೆ ಬಂದರೆ ಸಾಕಪ್ಪ ಅನ್ನಿಸ್ಬಿಟ್ಟೈತಿ. ನೀನೇನು ಚಿಂತೆ ಮಾಡಬೇಡ, ನೇತ್ರವು ಆರಾಮಾಗಿ ಮನೆಗೆ ಬರ್ತಾಳೆ, ಸರಿನಾ? ಸರಿ. ಹಾಯ್ ಎಲ್ರಿಗೂ ನಮಸ್ಕಾರ. ನಿಮ್ಮೆಲ್ರಿಗೂ ನಮ್ಮ ವಿಡಿಯೋ ಇಷ್ಟ ಆಗ್ತಾಯಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಪ್ಲೀಸ್ ಎಲ್ಲರೂ ನಮ್ಮ ವಿಡಿಯೋಗೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನು ಮಾತ್ರ ಮರಿಬೇಡ್ರಿ. ಬರ್ತಾ ಬರ್ತಾ ವ್ಯೂಸ್ ಭಾಳ ಕಮ್ಮಿ ಆಗ್ತಿದೆ. ಪ್ಲೀಸ್ ರೀ, ನೀವು ಶೇರ್ ಮಾಡಿರಿ. ಆದಷ್ಟು ನಿಮ್ಗೆ ಯಾರ್ಯಾರು ಪರಿಚಯ ಇದ್ದಾರೆ ಅಲ್ಲೆಲ್ಲ ಶೇರ್ ಮಾಡಿರಿ. ವ್ಯೂಸ್ ಜಾಸ್ತಿ ಬಂದರೆ ನನಗಿನ್ನೂ ವಿಡಿಯೋಸ್ ಜಾಸ್ತಿ ಹಾಕಬೇಕು ಅಂತ ಅನಿಸುತ್ತೆ. ಪ್ಲೀಸ್ ರೀ. ಹಾಗೆ ಸ್ಟೋರಿ ಹೇಗಿದೆ ಏನು ಅಂತಲೂ ಕಮೆಂಟ್ ಮಾಡಿ ಮರಿಬೇಡ್ರಿ. ನಮಸ್ಕಾರ.